ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ. ಬಸವನ ಬಾಗೇವಾಡಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಪ್ರಕಾಶ್ ದೇಸಾಯಿ ಮಾತನಾಡಿ, ಗ್ಯಾರಂಟಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಬೇಕು. ಯಾವುದೇ ರೀತಿಯ ನಿರ್ಲಕ್ಷ್ಯ ಕಂಡುಬಂದರೆ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಗ್ಯಾರಂಟಿ ಯೋಜನೆಯ ಅನುಷ್ಠಾನದ ತಾಲೂಕು ಅಧ್ಯಕ್ಷರಾದ ಮೈಬೂಬ್ ನಾಯ್ಕೋಡಿ ಮಾತನಾಡಿ, ವಿಜಯಪುರ ನಗರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಫೆಬ್ರವರಿ 21ರಂದು ಗ್ಯಾರಂಟಿ ಯೋಜನೆಯ ಅನುಷ್ಠಾನದ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಂಡೆಪ್ಪ ನಾಟಿಕರ್, ಶಂಕರ್ ಚಕ್ರಮಣಿ, ರೇವಣಸಿದ್ದಪ್ಪ ಡಿಗ್ಗಾವಿ, ಪ್ರವೀಣ್ ಮೂಲಿಮನಿ, ಕವಿತಾ ಮನೋರ್, ಮಠ ಮಾದೇವಿ ಮನುಗೂಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜಿಲ್ಲಾ ವರದಿ ಮೈಬೂಬ್ ಬಾಷಾ ಮನುಗೂಳಿ. ಇದನ್ನ ಎಷ್ಟು ತೊಗೊಂಬರ್ತಿದ್ದೀನಿ ಹೆಂಗೆ ಗೊತ್ತ ಪೇಜ್ ಏನು ಚೇಂಜ್ ಆಗಿತ್ತು ಹಿಂಗಾದ್ರೆ ಹೆಂಗೆ ಕೊಡ್ಬೇಕು ಸರ್? ನಮಗೇನು ಗೊತ್ತಾಗ್ರಿ ಯಾವ ಹಳ್ಳಿ ಯಾವ ಊರ್ದು ಉಳಿತು, ಯಾವ ಗ್ರಾಮ ಪಂಚಾಯತ್ ಉಳಿದ ಏನು ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಮೀಟಿಂಗ್ ಒಳಗೆ ಏನಂತ ಉತ್ತರ ಕೊಡ್ಬೇಕು? ಇಷ್ಟೇ ಇಟ್ಕೊಂಡ್ಬರ್ತಿರಲ್ರಿ ಅಂತ ಹೇಳ್ತಾರೆ ಅವರು. ನಿಮ್ಮ ಹಿಡಿಯೋ ಕೇಳಿದ್ರೆ ಸಮಾನ ಅವರೆಲ್ಲ ನಿಮ್ಮ ಪರವಾಗಿ ಮಾತಾಡ್ತಾರೆ. ಮತ್ತು ಆಫೀಸರ್ ನಾವು ಯಾವುದು ಮೀಟಿಂಗ್ ಆದ್ರೆ ನಿಮ್ಮ ನಾವು ಸಣ್ಣ ಮಕ್ಕಳ ಥರ ಕಂಪ್ಲೇಂಟ್ ಹೇಳೋದು ಅದು ಸರಿ ಇರಲ್ಲ. ನಾವು ಹಂಗೆ ಈಗ ನಾವು ಹೊಸ ಕನೆಕ್ಷನ್ ಅದು 600 ಹೊಸ ಕನೆಕ್ಷನ್ ಅಂತ ಹೇಳ್ತೀವಿ. ಬಟ್ ಅದು 600 ಯಾವಾಗ ತೊಗೊಂಡ್ರೆ ಕನೆಕ್ಷನ್ ಅನ್ನೋದು, ಯಾಕಂದ್ರೆ ಅವ್ರು ತೊಗೊಂಡು ಎಷ್ಟು ದಿನಕ್ಕೆ ಅವೆಲ್ಲ ಆಗುತ್ತೆ ಬೇಕು. ಅದೇ ಸ್ವಲ್ಪ ಟೈಮ್ ತಗೋಬೇಕು ಸರ್. ಏನಾಗುತ್ತೆ ಸರ್, ಈಗ ನಾವು ಈ ತಿಂಗಳು ಡೇಟಾ ತೊಗೊಂಡಿಲ್ಲ ಸರ್. ಈ ಡೇಟಾ ಸಬ್ಮಿಟ್ ಆಗುತ್ತೆ ಸರ್. ಸಬ್ಮಿಟ್ ಆಗಿ ಅವ್ರು ಹೋಗಿ ಸರ್, ಅವ್ರು ಡೇಟಾಬೇಸ್ನಾಗ ಇದು ಮಾಡ್ಕೋಬೇಕು ಸರ್. ಅದು ಎನೇಬಲ್ ಮಾಡ್ತಾರೆ ಸರ್. ಈಗ ಟೈಮ್ ತೊಗೊಬಾರ್ದು. ಈಗ ಬಿಗಿನಿಂಗ್ ಏನು ಇನಿಷಿಯಲ್ ಇತ್ತಲ್ಲ ಅವಾಗ ರಶ್ ಇತ್ತು. ಅವಾಗ ಕ್ಯಾನ್ಸಲ್ ಆಯ್ತು. ಫ್ರೀ ಸೇಮ್ ಸೋರ್ಸ್ ಮಾಡ್ತಾರೆ ಸರ್. MRಗಳಿಗೆ ಹೇಳ್ತೀವಿ ಸರ್. ಅಲ್ಲೇ ಫೋನ್ ಹಚ್ಚಿ ನಮ್ಮ ಕಡೆ ಹಾಕ್ತಾರೆ ಸರ್. ಆಫೀಸಿಗೆ ಫೋನ್ ಮಾಡ್ತಾರೆ ಸರ್. ವಿತ್ ಫೋನ ಮಾಡ್ಕೊಂಡು ಒಂದೇ ಅಲ್ಲ, ಮತ್ತು ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಸ್ಟಾರ್ಟ್ ಆಗೋ ಮತ್ತು ಮದುವೆಗೆ ಹೋಗ್ಬೇಕು ಸರ್. ಅದಕ್ಕೆ ಅಲ್ಲಿ ಒಂದು ಕೊಡಕ್ಕೆ ನಿಮ್ಗೆ ಯಾಕಂದ್ರೆ ನಿಮ್ಮ ಆಫೀಸರ್ ಬರ್ಬೇಕು. ನೀವು ಬಂದಿರಿ, ಹಾಂ ಸರ್, ಅವ್ರಿಗೆ ನೀವು ಹೋಗಿ ಹೇಳ್ಬೇಕು. ಇಲ್ಲ ಹೇಳ್ತೀವಿ ಸರ್. ಯಾರಿಂದ ಗೃಹಜ್ಯೋತಿಯಿಂದ ಮನ್ಸಿಂದ ಅವ್ರಿಗೆ ಅರ್ಜಿ ಹಾಕೋದು ಅವೇರ್ನೆಸ್ ಮೂಡಿಸ್ಬೇಕು. ಅವೇರ್ನೆಸ್ ಕೊಟ್ಟು ಅವ್ರ ಅರ್ಜಿ ಹಾಕೋದು ಪ್ರೇರೇಪಿಸಬೇಕು. ಪ್ರೇರೇಪಿಸಿ ಎಲ್ಲರಿಗೆ ಪ್ರತಿಯೊಬ್ಬರಿಗೂ ಹೋಗಿ ಆ ಯೋಜನೆ ಕೊಡಬೇಕು ಅಂತ ಕೆಲಸ. ಈಗ ನೀವು ಅದರೊಳಗೆ 2 ತಾಲೂಕುಗಳ ನಮ್ಮ ಜಿಲ್ಲೆಯಿಂದ ನಾಮಿನೇಟ್ ಆಗ್ಯಾವ. ರಾಜ್ಯಾದ್ಯಂತ ಯಾರು ಚೆನ್ನಾಗಿ ಕೆಲಸ ಮಾಡ್ಯಾರ ಅವ್ರದ್ದೆಲ್ಲ ಇದು ನೋಡಿ ರಾಜ್ಯದವರು ಒಂದು ಪ್ರಶಸ್ತಿ ಕೊಡಲಿಕ್ಕೆ, ಪ್ರೈಸ್ ಕೊಡಲಿಕ್ಕೆ ಯೋಚನೆ ಹಾಕೊಂಡಿದ್ದಾರೆ. ನಮ್ಮ ಜಿಲ್ಲೆಯಿಂದ 2 ತಾಲೂಕು ನಾಮಿನೇಟ್ ಆಗ್ಯಾವ. ಅದರೊಳಗೆ ಬಾಗೇವಾಡಿ ಒಂದಿದೆ, ಕೋಲಾರ, ಬಾಗೇವಾಡಿ 2 ತಾಲೂಕುಗಳು ನಾಮಿನೇಟ್ ಮಾಡಿ ಇಲ್ಲಿಂದ ಜಿಲ್ಲೆಯಿಂದ ಸೊ ಅದು ತಮಗೂ ಕೂಡ ಹೆಮ್ಮೆ ವಿಷಯ. ಇವರು 81 ಬಸ್ ಸರ್ ಟೋಟಲಿ ಬಸವನಗುಡಿ ಬಸ್ ಹಿಡಿದೈತಿ. 81 ಬಸ್ ಅದ. ಹೌದ್ರಾ? ಈಗೇನೋ ಮನೆ ಬೊಬ್ಲಾದಿ ಬಿಟ್ಟಾರೆ. ಬಸವನಗುಡಿ ಬೊಬ್ಲಾದಿ ಓಡಿಸೋದು. ಆ ಕಡೆ ಎರಡವರು ಬಸ್ ಕಡಿತಗೊಳಿಸ್ರಿ. ನಿಮ್ಮ ಕಡೆ ಲಾಂಗ್ ರೂಟಿಗೆ ಬಸ್ ಓಡಿಸ್ರಿ.